ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಅರುಣ್ ಜೇಟ್ಲಿ ಸ್ಟೇಡಿಯಂ ದೆಹಲಿಯಲ್ಲಿ ನಡೀತಾ ಇರುವಂತಹ ಮುಂಬೈ ಇಂಡಿಯನ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಬೌಲಿಂಗ್ಗೆ ಬೆಚ್ಚಿ ಬಿದ್ದ ಮುಂಬೈ ಇಂಡಿಯನ್ ಬ್ಯಾಟರ್ಸ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಡೆಲ್ಲಿ ಕ್ಯಾಪಿಟಲ್ಸ್ ಭರ್ಜರಿಯಾಗಿ ಬೌಲಿಂಗ್ ಪ್ರದರ್ಶನ ತೋರೋದ್ರ ಮೂಲಕ ಮುಂಬೈ ಇಂಡಿಯನ್ಸ್ ಅನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಿದ ಅಂತಾನೆ ಹೇಳ್ಬೋದು. ಅವರು ಮುಂಬೈ ಇಂಡಿಯನ್ಸ್ ಕಳಪೆ ಬ್ಯಾಟಿಂಗ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಭರ್ಜರಿ ಬೌಲಿಂಗ್ ಪ್ರದರ್ಶನವನ್ನು ಈ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಿಂದ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೆಳಗಡೆ ಕಾಣುವಂಥ ಬೆಲ್ ಐಕಾನ್ ಆನ್ನಲ್ಲಿ ಇಟ್ಕೊಳ್ಳಿ. ಮರ್ಯಾದೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಮುಂಬೈ ಇಂಡಿಯನ್ಸ್ ಕಳಪೆ ಬ್ಯಾಟಿಂಗ್ ಹೇಗಿತ್ತು ಅಂತ ನೋಡ್ಕೊಂಬರೋದಾದರೆ ಮೊದಲಿಗೆ ಟಾಸ್ ಹೊತ್ತು ಬ್ಯಾಟಿಂಗ್ಗೆ ಬಂದಂಥ ಮುಂಬೈ ಇಂಡಿಯನ್ಸ್ ತಂಡವು ನಿಗದಿತ 20 ಓವರ್ನಷ್ಟಕ್ಕೆ 6 ವಿಕೆಟ್ ಕಳೆದುಕೊಂಡು 162 ರನ್ಗಳು ಕಲೆ ಹಾಕಲಷ್ಟೇ ಶಕ್ತವಾಯಿತು ಅಂತ ಹೇಳ್ಬೋದು. ಇದರಲ್ಲಿ ರಾಯನ್ ರಿಕಲ್ಟನ್ ಅವರು 11 ಬಾಲ್ಗಳಲ್ಲಿ 9 ರನ್ಗಳನ್ನು ಹೊಡೆಯುತ್ತಾರೆ. ಇನ್ನು ರೋಹಿತ್ ಶರ್ಮಾ ಅವರು ಕ್ಯಾಮೋ ಇನ್ನಿಂಗ್ಸ್ ಆಡಿದರು. 26 ಬಾಲ್ಗಳಲ್ಲಿ 5 ಬೌಂಡರಿ 1 ಸಿಕ್ಸರ್ ಒಳಗೊಂಡಂಥ 35 ರನ್ಗಳನ್ನು ಹೊಡೆಯುತ್ತಾರೆ. ಒಂದಷ್ಟೇ ವೇಗವಾಗಿ ಪೇವಲನ್ ಹತ್ತ ನಡೆದಂಥ ತಿಲಕ್ ವರ್ಮಾ ಅವರು ಇನ್ನು ನಾಯಕ ಆಗಿರುವಂಥ ಈ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು 36 ಬಾಲ್ಗಳಲ್ಲಿ 2 ಸಿಕ್ಸರ್ ಹಾಗೂ 3 ಬೌಂಡರಿ ಒಳಗೊಂಡಂಥ 51 ರನ್ಗಳನ್ನು ಹೊಡೆಯುತ್ತಾರೆ. ರುದ್ರಪಾಡ್ಸ್ ಅವರು ಕೇವಲ 5 ರನ್ಗೆ ಪೇವಲನ್ ಹತ್ತ ನಡೆಯುತ್ತಾರೆ. ಇನ್ನು ನಮ್ಮಂದಿರ್ ಅವರು ಸ್ವಲ್ಪ ಹೊತ್ತು ಸ್ಟ್ಯಾಂಡ್ ತಗೊಂಡೋಗಿಸಿ ಆಡಿದಂಥ ನಮ್ಮಂದಿರ್ ಅವರು 21 ಬಾಲ್ಗಳಲ್ಲಿ 28 ರನ್ಗಳನ್ನು ಗಳಿಸುತ್ತಾರೆ. ಇನ್ನು ಮಿಚೆಲ್ ಸ್ಯಾಂಟರ್ ಅವರು 13 ಬಾಲ್ಗಳಲ್ಲಿ 18 ರನ್ ಹೊಡೆಯುತ್ತಾರೆ. ಕೆರೆಬಿಯನ್ ಬೋಸ್ ಅವರು 4 ಬಾಲ್ಗಳಲ್ಲಿ 2 4 ಹೊಡೆಯುವುದರ ಮೂಲಕ 11 ರನ್ಗಳನ್ನು ಕಲೆ ಹಾಕುತ್ತಾರೆ ಅಂತ ಹೇಳ್ಬೋದು. ಇವರೆಲ್ಲರ ಕಾಂಟ್ರಿಬ್ಯೂಷನ್ ನಡುವೆ ಮುಂಬೈ ಇಂಡಿಯನ್ಸ್ ತಂಡವು 150 ಪ್ಲಸ್ ರನ್ ಕಲೆ ಹಾಕಿತು ಅಂತಲೇ ಹೇಳ್ಬೋದು. ಇನ್ನು ಬೌಲಿಂಗ್ ಪರ ನೋಡೋದಾದರೆ ಮುಖೇಶ್ ಕುಮಾರ್ ಅವರು 2 ವಿಕೆಟ್ ಹಾಗೂ ಲೊಂಗಿ ಅಂಗಿಡಿ, ಅಕ್ಷರ್ ಪಟೇಲ್, ಗುರ್ಫಿಕ್ಸ್ ಅವರು ಮತ್ತು ಟಿ ನಟರಾಜನ್ ಅವರು ತಲಾ ಒಂದೊಂದು ವಿಕೆಟ್ ಪಡೆದು ಮಿಂಚಿರುತ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಅಲ್ಪ ಮೊತ್ತವನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಚೇಸ್ ಮಾಡುತ್ತೋ ಅಲ್ಲ ಎಂಬುದನ್ನು ಕಾಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.